ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟೇಸ್ಟಿ ಲೈಫು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಂತ ಭಾವಿಸ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೀವೇನಾದರೂ ಒಂದು ಒಳ್ಳೆ ತಮಿಳ್ನಾಡು ಸ್ಟೈಲ್ ಬಿರಿಯಾನಿ ತಿನ್ನಬೇಕಂದ್ರೆ ಈ ಒಂದು ಪ್ಲೇಸ್ನ ಮಿಸ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನಿವತ್ತು ತಲಪಾಕಟ್ಟಿ ಬಿರಿಯಾನಿಗೆ ಬರ್ತಿದ್ದೀನಿ. ಸೊ ಈ ಒಂದು ತಲಪಾಕಟ್ಟಿಯಲ್ಲಿರೋದಂದರೆ ನಮ್ಮ ಹೆಣ್ಣೂರು ಬಾಗ್ಲೂರು ಮೇನ್ ರೋಡಲ್ಲಿರುವಂಥ ಬ್ರಾಂಚ್ಗೆ ನಾನು ಬಂದಿದ್ದೀನಿ. ಬೆಂಗಳೂರಲ್ಲಿ ಸುಮಾರು ಕಡೆ ತಲಪಾಕಟ್ಟಿ ಬಿರಿಯಾನಿ ಇದೆ, ಬಟ್ ನನಗೆ ಈ ಬ್ರಾಂಚ್ ತುಂಬಾ ಇಷ್ಟ ಆಯಿತು. ಇಟ್ ಇಸ್ ರೈಟ್ ನೆಕ್ಸ್ಟ್ ಟು ಹೆಲ್ತ್ ಇನ್ ಗ್ಲೋ. ಇದು ಫಸ್ಟ್ ಫ್ಲೋರಲ್ಲಿ ಇರುವಂಥ ರೆಸ್ಟೋರೆಂಟು. ಆ್ಯಂಬಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಟ್ ಈಸ್ ವೆರಿ ಹೈಜೀನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವೇನೇನು ರೆಸಿಪೀಸ್ನ ಟ್ರೈ ಮಾಡಿದ್ವಿ ಅಂತ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೇನೆ. ಸೊ ನೀವೇನಾದರೂ ಐನೂರು ಬಾಗ್ಲೂರು ಕಡೆ ಹೋಗ್ತಿದ್ರೆ ಇಲ್ಲಿ ಒಂದು ಸ್ಟಾಪ್ ತೊಗೊಳ್ಳೋದನ್ನ ಮರಿಬೇಡಿ. ಇಲ್ಲಿ ನಮಗೆ ಬಾಳೆ ಎಲೆಯಲ್ಲಿ ಊಟನ ಸರ್ವ್ ಮಾಡ್ತಾರೆ. ನೀವು ನಾನು ಪ್ರೀವಿಯಸ್ ವಿಡಿಯೋ ನೋಡಿದರೆ ನಾನು ಹೇಳಿದ್ದೀನಿ ನನಗೆ ಬಾಳೆ ಎಲೆಯಲ್ಲಿ ಊಟ ಮಾಡೋಕ್ಕೆ ತುಂಬಾ ಇಷ್ಟ ಅಂತ. ಸೊ ಹಾಗಾಗಿ ನಾವಿಲ್ಲಿ ಫಸ್ಟ್ ಫಿಶ್ 65ನ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅದು ಸ್ಪೈಸಸ್ ಏನಿದೆ ಅಲ್ವಾ, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿತ್ತು. ಮಯೋನೀಸ್ ಜೊತೆ ತಿಂತಿದ್ರೆ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪೆಪ್ಪರ್ ಚಿಕನ್ನ ಟ್ರೈ ಮಾಡಿದ್ವಿ. ಸೊ ಪೆಪ್ಪರ್ ಚಿಕನ್ ನಮಗೆ ಬೋನ್ಲೆಸ್ಸಲ್ಲಿ ಸರ್ವ್ ಮಾಡ್ತಾರೆ. ಇದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದು ಮಸಾಲೆ ಏನಿದೆ ಅಲ್ವಾ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿತ್ತು, ಬಟ್ ಸ್ಪೈಸಿ ಇತ್ತು ಅಂತ ಹೇಳ್ಬೋದು. ಸೊ ನೀವೇನಾದರೂ ಆರ್ಡರ್ ಮಾಡುವಾಗ ನಿಮಗೆ ಎಷ್ಟು ಸ್ಪೈಸಿ ಬೇಕು ಅಂತಲೂ ಹೇಳಿ ಕಸ್ಟಮೈಸ್ ಮಾಡ್ಕೋಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಫೇವ್ರೆಟ್ ಬಿರಿಯಾನಿ ಇಸ್ ನಾಟ್ ಜಸ್ಟ್ ಅ ಫುಡ್, ಇಟ್ಸ್ ಅನ್ ಎಮೋಷನ್ ಟು ಎವ್ರಿಬಡಿ ಅಂತ ಹೇಳ್ತಾ ನಾನು ಬಿರಿಯಾನಿನ ಟೇಸ್ಟ್ ಮಾಡ್ತಿದ್ದೀನಿ. ಬಿರಿಯಾನಿ ಟೆಕ್ಸ್ಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಕೋಟ್ ಆಗಿತ್ತು. ತುಂಬಾ ಫ್ಲೇವರ್ಫುಲ್ ಆಗಿತ್ತು. ಅಷ್ಟೊಂದು ಸ್ಪೈಸಿ ಇರಲಿಲ್ಲ, ಬಟ್ ಇಟ್ ವಾಸ್ ಫ್ಲೇವರ್ಫುಲ್ ಅಂತ ಹೇಳ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಬಿರಿಯಾನಿನ ಗ್ರೇವಿ ಜೊತೆ ಹಾಕ್ಕೊಂಡು ತಿಂತಿದ್ರೆ ಇಟ್ ಇಸ್ ಸೋ ಹೆವೆನ್ಲಿ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಅದು ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಮಿಂಗ್ ಟು ದ ಚಿಕನ್ ಪೀಸಸ್ ಅಲ್ವಾ, ತುಂಬಾ ಚೆನ್ನಾಗಿ ಕುಕ್ ಆಗಿತ್ತು. ಇಟ್ ವಾಸ್ ಸೋ ಸಾಫ್ಟ್, ಇಟ್ ವಾಸ್ ಸೋ ಟೆಂಡರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಬಿರಿಯಾನಿಲಿ ನಮಗೆ 2 ಪೀಸಸ್ ಬರುತ್ತೆ, ಒಂದು ಚಿಕನ್ ಲೆಗ್ ಪೀಸ್ ಮತ್ತು ಒಂದು ನಾರ್ಮಲ್ ಪೀಸ್. ಆ್ಯಂಡ್ ಓವರಾಲ್ ನನಗೆ ಈ ಒಂದು ರೆಸ್ಟೋರೆಂಟ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ದೇ ಹ್ಯಾವ್ ವೆರೈಟಿ ಆಫ್ ಆಪ್ಷನ್ಸ್. ನಿಮಗೆ ಇಷ್ಟ ಆಗಿದ್ದ ನೀವು ಟ್ರೈ ಮಾಡ್ಬೋದು. ಸೊ ರೇಟಿಂಗ್ಸ್ ವೈಸ್ ನೋಡಿದ್ರೆ ಔಟ್ ಆಫ್ 10 ನಾನು ಈ ಒಂದು ರೆಸ್ಟೋರೆಂಟ್ಗೆ 9 ಕೊಡ್ತೀನಿ. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ಲಿ ಐ ಟ್ರೈ ದರ್ ಲೆಮನ್ ಸೋಡಾ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಒಂದು ಬಿಲ್ನ ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇಂಥ ವಿಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನೆಲ್ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.